ಹಾಯ್ ವೆಲ್ಕಮ್ ಬ್ಯಾಕ್ ಟು ತಸ್ವಿಕಾ ಸುಧಾ ಯೂಟ್ಯೂಬ್ ಚಾನಲ್. ಇದು ಯಾವ ಊರು ಅಂತ ನೋಡ್ತಾ ಇದ್ದೀರಾ? ಇದು ನಮ್ಮ ಅಜ್ಜಿ ತಾತ ಊರು, ಅಂದರೆ ನಮ್ಮ ಅಮ್ಮವರ ಅಪ್ಪ ಅಮ್ಮನ ಊರು ಬ್ಯಾಲ್ಕೆರೆ ಅಂತ. ಈ ಬ್ಯಾಲ್ಕೆರೆಗೆ ಯಾಕೆ ಬಂದಿದ್ವಿ ಅಂದರೆ ನಮ್ಮ ತಾತನ ಕಾರ್ಯ ಇದ್ದಿದ್ದರಿಂದ ನಾವು ಈ ಊರಿಗೆ ಬಂದಿದ್ವಿ. ಇಲ್ಲಿ ನಾವು ಆಲ್ರೆಡಿ ಹಾಲು ತುಪ್ಪ ಎಲ್ಲ ಮುಗಿಸಿ ವೆಯ್ಟ್ ಮಾಡ್ತಾ ಇದ್ವಿ, ಹದ್ದಕ್ಕಾಗೆ ಬರಬೇಕಲ್ವಾ. ಸೊ ಸ್ವಲ್ಪ ಸಮಯದ ನಂತರ ಹದ್ದಕ್ಕಾಗೆ ಬಂದು ಆ ಪ್ರಸಾದನ ಸ್ವೀಕರಿಸ್ತು. ಅದಾದ್ಮೇಲೆ ನಾವು ಮನೆ ಕಡೆ ಹೊರಟ್ವಿ. ಅಷ್ಟ್ರಲ್ಲಿ ಆಲ್ರೆಡಿ 12:15 ಆಗಿತ್ತು. ಮನೆಗೆ ಬಂದ್ವಿ. ಇವಾಗ ನೋಡ್ಬೋದು ನಮ್ಮ ಅಜ್ಜಿ ತಾತ ಮನೆ ಇದು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ದಾಸಪ್ಪ ಅವರು ಮನೆಗೆ ಬರ್ತಾ ಇದ್ದಾರೆ. ಮನೇಲಿ ತಾತನ್ಗೆ ಎಡೆ ಹಾಕಿ ಪೂಜೆ ಮಾಡಿ ತೀರ್ಥ ಎಲ್ಲ ಹಾಕ್ತಾರೆ. ಸೊ ಇವಾಗ ಎಡೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ನಾವು ಕೂಡ ಪೂಜೆ ಮಾಡಿ ಧೂಪವನ್ನ ಹಾಕಿ ತಾತನಿಗೆ ನಮಸ್ಕಾರ ಮಾಡಿ ಊಟಕ್ಕೆ ಹೋದ್ವಿ. ಊಟ ಎಲ್ಲ ಮುಗಿಸ್ಕೊಂಡ ನಂತರ ನಾವು ಬೆಂಗಳೂರಿಗೆ ಹೊರಡೋದಿಕ್ಕೆ ಅಪ್ಪ ಅಮ್ಮನ್ನ ಕೇಳಿದ್ವಿ, ಬೆಂಗಳೂರಿಗೆ ಹೊರಡ್ತೀವಿ ಅಂತ. ನಮ್ಮ ಅಪ್ಪ ಅಮ್ಮ ಇಬ್ರು ಬ್ಯಾಲ್ಕೆರೆಲ್ಲೇ ಇರೋ ಕಾರಣ ನಾವು ದೇವ್ರ ಮಲಕ್ನಳ್ಳಿಗೆ ಹೊರಡ್ಬೇಕಾಗಿತ್ತು, ಅಂದ್ರೆ ನಮ್ಮೂರಿಗೆ ಹೊರಡ್ಬೇಕಾಗಿತ್ತು. ನಾವು ಆಟೋ ಹತ್ತಿ ಹೊರಟ್ವಿ. ಅಪ್ಪ ಊರಿಂದ ಬ್ಯಾಲ್ಕೆರೆಗೆ ಆಟೋ ಮಾಡಿದ್ರು. ನಾನು, ನನ್ನ ತಂಗಿ ಮತ್ತೆ ಇನ್ನೊಬ್ಳು ತಂಗಿ, ನನ್ನ ಮಗಳು, 4 ಜನನು ಆಟೋ ಹತ್ತಿದ್ವಿ, ಹೊರಟ್ವಿ. ಇವಾಗ ಹೊರಡೋ ದಾರಿಲಿ ತೋರಿಸ್ತಾ ಇದೀನಿ ನೋಡಿ. ಇಲ್ಲೆಲ್ಲ ನೀರಾವರಿ ಜಮೀನ್ ಇರೋದ್ರಿಂದ ಬೇಸಿಗೆಲೂ ಕೂಡ ಚೆನ್ನಾಗಿ ಕಬ್ಬಾಗ್ಬೋದು, ಭತ್ತ ಆಗ್ಬೋದು, ಬಾಳೆಕಾಯಿ ಅದನ್ನ ಆಗ್ಬೋದು, ಮತ್ತೆ ತೆಂಗಿನ ಗಿಡಗಳಾಗ್ಬೋದು, ಚೆನ್ನಾಗಿ ಬೆಳಿತಾರೆ. ಯಾಕೆ ಅಜ್ಜಿ ತಾತನ ಮನೆನ ಇಷ್ಟು ಬೇಗ ಬಿಟ್ಟು ಊರಿಗೆ ಹೊರಟ್ವಿ ಅಂತ ನೀವು ಮುಂದೆ ನೋಡ್ತೀರಾ. ಇವಾಗ ನನ್ನ ಮಗಳು ಆಟೋದಲ್ಲಿ ನಮ್ಮ ದೊಡ್ಡಮ್ಮ ನಮ್ಮ ಅತ್ತೆ ಜೊತೆ ಎಲ್ಲ ಮಾತಾಡ್ತಾ ಇದ್ದಾಳೆ, ಆವಾಜ್ ಕೂಡ ಆಗ್ತಾ ಇದ್ದಾಳೆ. ಅವರು ಕೂಡ ರೇಗಿಸ್ತಾ ಇದ್ರು ಆಟೋದಲ್ಲಿ. ನನ್ನ ಮಗಳು ಅದಕ್ಕೆ ರೆಸ್ಪಾಂಡ್ ಮಾಡ್ತಿದ್ಲು. ಊರಿಗೆ ಬಂದ್ವಿ. ಇವಾಗ 2:30 ಆಗಿತ್ತು. ಆಟೋ ಇಳಿದು ಮನೆಗೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ನಾನಂತೂ ಫುಲ್ಲು ಟಯರ್ಡ್ ಆಗಿತ್ತು. ಬೆಳಗ್ಗೆನೆ 4:30ಗೆ ಎದ್ದು ತಿಂಡಿ ಎಲ್ಲ ರೆಡಿ ಮಾಡಿ ಸ್ನಾನ ಮಾಡಿ ಬೆಂಗಳೂರು ಬಿಟ್ಟಿದ್ವಿ. ಫುಲ್ಲು ಜರ್ನಿ ಬೇರೆ ಆಗಿತ್ತು, ಫುಲ್ ಟಯರ್ಡ್ ಆಗಿದ್ದೆ. ಕೂದಲು ಬೇರೆ ಆಟೋದಲ್ಲಿ ಬಂದಿದ್ರಿಂದ ಫುಲ್ ಗಾಳಿಗೆ ಕೆದ್ರಕೊಂಡಿತ್ತು. ಅಪ್ಪ ಅಮ್ಮ ಬ್ಯಾಲ್ಕೆರೆಲ್ಲೇ ಸೇರ್ಕೊಂಡಿದ್ರಿಂದ ಕುರಿ ಬಿಡಬೇಕಾಗಿತ್ತು, ಮತ್ತು ದನಗಳಿಗೆ ಎಮ್ಮೆಗಳಿಗೆಲ್ಲ ಹುಲ್ಲು ಮತ್ತು ನೀರು ಕುಡಿಸ್ಬೇಕಾಗಿತ್ತು. ಸೊ ಅದಕ್ಕೆ ಊರಿಗೆ ಬೇಗನೆ ಬಂದ್ವಿ. ಇವಾಗ ಕುರಿ ಬಿಡೋದಕ್ಕೆ ಬಂದ್ವಿ. 3 ಗಂಟೆ ಆಗಿದೆ ಆಲ್ರೆಡಿ. ಕುರಿ ಹೊರಗಡೆ ಬಿಡಬೇಕು. ಮಾರ್ನಿಂಗೆ ಅಪ್ಪ ಸೊಪ್ಪು ಕಡ್ದಿದ್ರು, ಸೊಪ್ಪು ಮೇಯಿಸ್ಬಿಟ್ಟು ಕುರಿ ಕಟ್ಗೆ ಕೂಡ ಹಾಕಿದ್ರು. ಇವಾಗ ಕುರಿ ಎಲ್ಲ ಏಳ್ಸಿ ಮರಿಗೆ ಹಾಲು ಕುಡಿಸ್ಬಿಟ್ಟು ಕುರಿನ ಮೇಯಿಸೋದಕ್ಕೆ ಹೊರಗಡೆ ಬಿಡಬೇಕು. ಈ ಬೇಸಿಗೆ ಟೈಮಲ್ಲಿ ಮೇವು ಕೂಡ ಸಿಗಲ್ಲ, ಯಾಕಂದರೆ ಮಳೆನೂ ಕೂಡ ಊರಲ್ಲಿ ಬಂದಿಲ್ಲದೆ ಇರೋ ಕಾರಣ. ಬೆಳಗ್ಗೆನೆ ಸೊಪ್ಪನ್ನು ಕಡಿತೀವಿ ಮರದಲ್ಲಿ, ಕುರಿಗೆ ಮೇಯಿಸಿ ಕುರಿ ಕಟ್ಗೆ ಕೂಡ ಹಾಕ್ತೀವಿ. ಕುರಿ ಮರಿ ಎಲ್ಲನೂ ವಿಂಗಡಿಸಿ ಸಣ್ಣ ಕೊಟ್ಟಿಗೆಗೆ ಕೂಡ ಹಾಕಬೇಕು. ಅದಾದ್ಮೇಲೆ ನನ್ನ ತಂಗಿ ಕುರಿ ಬಿಟ್ಕೊಂಡು ಹೋದ್ಲು. ಈ ಬೇಸಿಗೆ ಟೈಮಲ್ಲಿ ಕುರಿ ಮೇಯಿಸೋದಂದ್ರೆ ತುಂಬ ಕಷ್ಟ, ಯಾಕಂದರೆ ಮೇವಿಲ್ಲದೆ ಇರೋ ಕಾರಣ ಮರದಿಂದ ಮರಕ್ಕೆ ಓಡ್ತಾನೆ ಇರ್ತವೆ. ಅದಕ್ಕೋಸ್ಕರನೇ ಸೊಪ್ಪು ಕಡಿಯೋದು. ಸೊಪ್ಪು ಕಡಿದ್ರೆ ಅರ್ಧ ಮೇಯ್ತವೆ ಅಂತಾನೆ. ಯಾಕಂದರೆ ಕುರಿ ಮೇಯಿಸೋದು ಬೇಸಿಗೆ ಟೈಮಲ್ಲಿ ಅಷ್ಟು ಸುಲಭ ಅಲ್ಲ. ಕುರಿ ಕಾಯೋರಿಗೆ ಮತ್ತು ಕುರಿ ಇಟ್ಕೊಂಡಿರೋರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ. ನಾವು ಕುರಿನ ಇಟ್ಕೊಂಡಿದ್ದೀವಿ. ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗಿಂದನೂ ಕುರಿನ ಇಟ್ಕೊಂಡಿದ್ದೀವಿ. ಸುಮಾರು ಒಂದು 20-25 ಇಯರ್ಸಿಂದನೂ ಕುರಿ ಮೇಯಿಸ್ತಾ ಇದ್ದೆ ನಮ್ಮಮ್ಮ. ಬಟ್ ಒಂದು ದಿವಸನೂ ನನಗೆ ಆಗಲ್ಲ ಮಾರಾಕ್ಬಿಡಿ ಅಂತ ಹೇಳಿಲ್ಲ. ಬಟ್ ನಮ್ಮ ವ್ಯವಸಾಯದ ಜೊತೆಗೆ ಈ ಕುರಿ ಸಾಕಾಣಿಕೆನೂ ಕೂಡ ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಹಸು, ದನ, ಎಮ್ಮೆ ಕೂಡ ಸಾಕೊಂಡಿದ್ದಾರೆ ಅಪ್ಪ ಅಮ್ಮ ಇವಾಗ. ಯಾಕಂದರೆ ಮೊದಲು ನಾವಿದ್ದಾಗೂ ಹಸು, ಎಮ್ಮೆ, ದನ ಎಲ್ಲ ಇದ್ದು. ದನನೂ ಕೂಡ ಒಂದು 5-10 ಜೊತೆ ದನನೂ ಕೂಡ ಕಟ್ತಿದ್ವಿ. ಮತ್ತು ಹಸುನು ಕೂಡ ಒಂದು 3-4 ಇದ್ವು. ನಾವು ದಿನ ಒಂದು 40 ಲೀಟ್ರು ಬೆಳಗ್ಗೆ ಮತ್ತು ಸಾಯಂಕಾಲ 40 ಲೀಟ್ರು, ಒಟ್ಟು 80 ಲೀಟ್ರ್ವರೆಗೂ ಹಾಲು ಹಾಕಿದ್ದು ಉಂಟು. ಅದಾದಮೇಲೆ ಎಲ್ಲನೂ ಕಡಿಮೆ ಮಾಡ್ಕೊಂಡಿದ್ದಾರೆ. ಇವಾಗಲೂ ನಾವು ಹೇಳೋದು ಹಸು ಬೇಡ, ಎಮ್ಮೆ ಬೇಡ, ದನ ಬೇಡ ಅಂತ ಹೇಳ್ತಿರ್ತೀವಿ. ಬಟ್ ಅಪ್ಪ ಅಮ್ಮ ನಿಮ್ಮ ಮದುವೆ ಮಾಡಿ ಕಳ್ಸೋವರೆಗೂ ಇರಲಿ ಕುರಿನೂ ಕೂಡ ಅಂತ ಹೇಳ್ತಾರೆ. ಬಟ್ ಊರಲ್ಲಿ ಇತ್ಕೊಂಡು 3 ಮಕ್ಕಳನ್ನು ಓದಿಸೋದಿದೆಯಲ್ಲ ಮತ್ತು ಮದುವೆ ಮಾಡೋದಿದೆಯಲ್ಲ, ಪಾಪ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ. ಬಟ್ ಇವಾಗ್ಲೂ ಅವರು ಕಷ್ಟಪಡ್ತಾನೆ ಇದ್ದಾರೆ. ಮದುವೆ ಮಾಡಿ ಕಳ್ಸೋವರೆಗೂ ನಮಗೆ ಇರಲಿ ಇವೆಲ್ಲನೂ. ಅದಾದಮೇಲೆ ಮಾರಾಕೋದ್ರಾಯ್ತು. ಇವಾಗಲೇ ಕುತ್ಕೊಂಡ್ಬಿಡೋದು ಒಳ್ಳೇದಲ್ಲ. ವಯಸ್ಸಿರೋವರೆಗೂ ದುಡಿಬೇಕು ಅಂತ ಹೇಳ್ತಿರ್ತಾರೆ. ನನಗಂತೂ ಖುಷಿ ಆಗುತ್ತೆ ನಮ್ಮ ಅಪ್ಪ ಅಮ್ಮನ ನೋಡಿದ್ರೆ.
ಕುರಿ ಮೇಯಕ್ಕೆ ಹೊರಟ ಮೇಲೆ ನಾನು ಕುರಿ ಮರಿಗೆಲ್ಲ ಮೇವು ಕೊಟ್ಟೆ, ಸೊಪ್ಪು ತಂದು ಇಟ್ಟಿದ್ರು ಅಪ್ಪ. ಇವಾಗ ಕುರಿ ಕಟ್ಕೆನ ಗುಡಿಸ್ತಾ ಇದ್ದೀನಿ. ಬೆಳಗ್ಗೆ ಒಂದ್ಸಲ ಕುರಿ ಕಟ್ಕೆ ಗುಡಿಸಿರೋದ್ರಿಂದ ಯಾವುದೇ ಥರ ಅಷ್ಟು ಗಲೀಜಾಗಿರಲ್ಲ. ಈ ಬೇಸಿಗೆಲ್ಲೂ ಕೂಡ ಅಷ್ಟು ತೇವ ಆಗಲ್ಲ ಕುರಿ ಕಟ್ಕೆ. ಅದು ಅಲ್ದಲೆ ಸ್ವಲ್ಪ ಉಬ್ಲೆಲ್ಲನೂ ಎಸ್ತಿರೋದ್ರಿಂದ ಪಟಪಟ ಅಂತ ಗುಡಿಸ್ಕೊಂಡ್ಬಿಡ್ಬೋದು. ಅಷ್ಟು ಕಷ್ಟ ಏನಾಗೋದಿಲ್ಲ. ಮಳೆಗಾಲದಲ್ಲಿ ತುಂಬಾನೇ ಕಷ್ಟ ಕುರಿ ಕಟ್ಕೆ ಗುಡಿಸೋದು, ಯಾಕಂದ್ರೆ ಉಚ್ಚೆ ಉಯ್ದು ಫುಲ್ಲು ಕುರಿ ಕಟ್ಕೆ ಎಲ್ಲ ತೇವ ಆಗಿರುತ್ತೆ. ಗುಡಿಸೋದು ಬಹಳ ಕಷ್ಟ ಆಗುತ್ತೆ. ಕೊಟ್ಟಿಗೆಲಿ ಗುಂಡಿಗಳೇನು ಕಾಣಿಸ್ತಾ ಇದ್ದಾವೆ ಅವಾಗವಾಗ ಆಗ್ತಾ ಇರುತ್ತೆ. ಒಂದು 2-3 ತಿಂಗಳಿಗೆ ಅಪ್ಪ ಮಣ್ಣು ತಂದು ಅದನ್ನ ಸರಿ ಮಾಡ್ತಾ ಇರ್ತಾರೆ ತುಂಬಿಸಿ. ಇಲ್ಲ ಅಂದ್ರೆ ಈ ಗುಂಡಿಗಳಿದ್ರೆ ಗುಡ್ಸೋದು ಬೇಗ ಆಗೋದಿಲ್ಲ. ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ರಂತೂ ನನಗಂತೂ ಸೆಕೆ ಅನ್ನೋದು ಜಾಸ್ತಿ ಆಗಿ ಬೆವರೆಲ್ಲ ಬರುತ್ತೆ. ಕಸ ಗುಡಿಸ್ತಾ ಇದ್ರೆ ಬೆವರು ತೊಟ್ಟಿಗ್ತಾ ಇತ್ತು ನೆಲಕ್ಕೆ. ನಮ್ಮ ಕಸ ಬಂದು ಬೆಳಗ್ಗೆ ಒಂದು 2-3 ಮಂಕ್ರಿ ಕಸ ಆಗುತ್ತೆ, ಮತ್ತು ಮಧ್ಯಾಹ್ನ ಕೂಡ 2 ಮಂಕ್ರಿ ಮೇಲೆ ಕಸ ಆಗುತ್ತೆ. ಇದನ್ನೆಲ್ಲನೂ ಗುಡಿಸಿ ಒಂದು ಮೂಟೆಗೆ ತುಂಬಿಕೊಂಡು ತಿಪ್ಪೆಗೆ ಹಾಕಬೇಕು. ಮನೇಲಿ ಒಂದು ಜೊತೆ ಸಣ್ಣ ದನ ಇದೆ. ಬೆಳಗ್ಗೆನೆ ನೀರು ಕುಡಿಸ್ಬಿಟ್ಟು ಹುಲ್ಲು ಹಾಕ್ಬಿಟ್ಟು ಕಟ್ಟಾಕ್ಬಿಟ್ಟು ಹೋಗಿದ್ರು ನಳ್ಳಲ್ಲಿ. ಇವಾಗ ಆಲ್ರೆಡಿ 4 ಗಂಟೆ ಆಗಿರೋದ್ರಿಂದ ಅದಕ್ಕೂ ಹುಲ್ಲು ಹಾಕಿ ತಪ್ಪೆ ತಳ್ಳಬೇಕಿತ್ತು. ಸೊ ತೋರಿಸ್ತೀನಿ ಬನ್ನಿ. ಈ ದನ ನೋಡ್ಬೋದು ನೀವು, ಸಣ್ಣ ದನ ಇವು. ಅಂದರೆ ಹೊಲ ಉಳೋದಕ್ಕೆಲ್ಲ ಆಗಲ್ಲ, ಪಾಠ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಜೊತೆ ದೊಡ್ಡ ದನ ಕೂಡ ಇದಾವೆ. ಇವಾಗ ಕಸ ಎಲ್ಲನೂ ತುಂಬ್ಕೋತಾ ಇದ್ದೀನಿ, ತಪ್ಪೆ ಎಲ್ಲ ಇಕ್ಬಿಟ್ಟು ಬೆಳಗ್ಗೆನೆ ಕಟ್ಟಾಕಿರೋದ್ರಿಂದ. ಮೊದ್ಲೆಲ್ಲ 3-4 ಜೊತೆ ಸಣ್ಣ ದನಗಳನ್ನ ಕಟ್ತಿದ್ರು, ಮತ್ತೆ ಅದನ್ನ ಹೊಲದಲ್ಲಿ ಪಾಠ ಕೂಡ ಮಾಡ್ತಾ ಇದ್ರು, ಅಂದ್ರೆ ಆರುಳೋದನ್ನ. ಇವಾಗ ಒಂದ್ ಜೊತೆ ಮಾತ್ರ ಕಟ್ಕೊಂತಾರೆ, ಯಾಕಂದ್ರೆ ಯಾರು ಅಷ್ಟು ಸಿಗೋದಿಲ್ಲ ಪಾಠ ಮಾಡೋದಿಕ್ಕೆ, ಕೆಲಸ ಕೂಡ ಮಾಡೋದಿಕ್ಕೆ. ಈ ಸಣ್ಣ ದನಿನ ಪ್ರೈಸು ಗೊತ್ತಾ ನಿಮಗೆ? ನೀವು ಕೇಳಿದ್ರೆ ಶಾಕ್ ಆಗ್ತೀರಾ, ಯಾಕಂದರೆ ದನ ಕೊಳ್ಳೋದು ಅಷ್ಟು ಸುಲಭನೂ ಅಲ್ಲ. ಅವಾಗೆಲ್ಲ ಕಡಿಮೆ ಸಿಕ್ತಿತ್ತು, ಇವಾಗಂತೂ ದನಿನ ಬೆಲೆ ಗಗನಕ್ಕೆ ಏರಿದೆ ಅಂತ ಹೇಳ್ಬೋದು. ಯಾಕಂದರೆ ಊರಲ್ಲಿ ಇವಾಗ ಒಂದು 200 ಮನೆ ಇದ್ದಾವೆ ಅಂದರೆ ಆಲ್ಮೋಸ್ಟ್ ಒಂದು 20 ಜೊತೆ ದನ ಕಟ್ಟೋದೇ ಹೆಚ್ಚು. ದನನ ಅಷ್ಟೊಂದು ಜಾಸ್ತಿ ಯಾರು ಕಟ್ಟೋದಿಲ್ಲ. ಈ ದನ 1 ಜೊತೆ 2 ಜೊತೆ ಇಟ್ಕೊಂಡಿರೋರೆ ಗ್ರೇಟ್ ಅಂತ ಹೇಳ್ಬೋದು ಊರಿನಲ್ಲಿ. ಈ ಸಣ್ಣ ದನಿನ ಬೆಲೆ ಬಂದು 80,000-90,000 ಸಾವಿರ ಆಗುತ್ತೆ. ನಮ್ಮನೆ 2 ಜೊತೆ ದನ ಇದೆ, ಒಂದು ಉಳ ದನ ಇದೆ, ಇನ್ನೊಂದು ದೊಡ್ಡದು. ಅದನ್ನ ತೋಟದ ಹತ್ರ ಕಟ್ಟಾಕಿದೀವಿ, ಅದನ್ನು ತೋರಿಸ್ತೀನಿ. ಈ ಸಣ್ಣ ದನಗಳ ಬೆಲೆನು ಎಷ್ಟು ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ಯಾಕಂದ್ರೆ ಕಡಿಮೆ ಇರುತ್ತೆ ಅಂತ ತಿಳ್ಕೊಂಡಿರ್ತೀರಾ, ಅದಕ್ಕೋಸ್ಕರ ಬೆಲೆ ಹೇಳ್ದೆ. ಇವಾಗ ಇಲ್ಲಿ ಸೆಗಣಿ ಎಲ್ಲಾನು ಎತ್ತಿ ಹುಲ್ಲೆಲ್ಲ ಕಾಲ್ಗೆ ಎಳ್ಕೊಂಡ್ಬಿಟ್ಟಿದ್ದು. ಈ ಹುಲ್ ಕಾಲ್ಗೆ ಎಳ್ಕೊಂಡ್ಮೇಲೆ ಅದನ್ನ ಮೇಯೋದೇ ಇಲ್ಲ, ಅದ್ರ ಸ್ಮೆಲ್ ಬಂದಿರುತ್ತಲ್ವಾ, ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ. ಇವಾಗ ಅದಕ್ಕೆ 2 ಕಡ್ಡಿ ಹುಲ್ಲು ಹಾಕ್ಬೇಕಿತ್ತು. ಹುಲ್ಲು ಕೂಡ ಕೊಂಡಕ್ಕೆ ಆಗೋದಿಲ್ಲ, ಯಾಕಂದ್ರೆ ಒಂದ್ ಮಾರು ಹುಲ್ ಬಂದು ಒಂದು 10,000-15,000 ರೂಪಾಯಿ ಆಗುತ್ತೆ. ಊರ್ ಕಡೆ ಹುಲ್ ತಗೋಬೇಕು ಅಂದ್ರು ಅಷ್ಟು ಕಾಸ್ಟ್ಲಿ ಆಗ್ಬಿಟ್ಟಿದೆ. ದನ ಕಟ್ಟೋದು ಒಂದೇ ಮುಖ್ಯ ಅಲ್ಲ, ಅದು ಹುಲ್ಲು ನೀರಾಗ್ಬೋದು, ಇದೆಲ್ಲನೂ ಹೊಂಚೋದಂದ್ರೆ ಭಾರಿ ಕಷ್ಟ. ಬೇಸಿಗೆಲ್ಲಂತೂ ನೀರು ಕೂಡ ಇರೋದಿಲ್ಲ. ಇಷ್ಟೊಂದು ಕಾಸ್ಟ್ಲಿ ಇರೋದ್ರಿಂದಾನೇ, ಅಂದ್ರೆ ಹುಲ್ಲಾಗ್ಬೋದು ದನ ಆಗ್ಬೋದು, ಇಷ್ಟೊಂದು ಕಾಸ್ಟ್ಲಿ ಇರೋದ್ರಿಂದಾನೇ ಊರ್ ಕಡೆ ಅಷ್ಟೊಂದು ವ್ಯವಸಾಯನ ಮಾಡಕ್ ಹೋಗಲ್ಲ. ಎಲ್ಲರೂ ಸ್ವಲ್ಪ ಕೈ ಬಿಟ್ಟಿದ್ದಾರೆ. ಒಂದ್ ಆಳ್ ಕೂಡ ಸಿಗ್ಬೇಕು ಅಂದ್ರೆ ತುಂಬಾನೇ ಕಷ್ಟ, ಯಾಕಂದ್ರೆ ಅಷ್ಟು ಕೆಲಸ ಮಾಡೋರು ಇವಾಗ ಇಲ್ಲ ಹಳ್ಳಿ ಕಡೆ. ಕೆಲವರು ಕೆಲಸ ಮಾಡೋರು ಕೂಡ ಇದ್ದಾರೆ, ಕಷ್ಟಪಟ್ಟು ದುಡಿಯೋರು ಕೂಡ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆಲ್ಮೋಸ್ಟ್ ಒಂದು 50-60% ಜನ ಇವಾಗ ಅಷ್ಟು ವ್ಯವಸಾಯನ ಪ್ರಿಫರ್ ಮಾಡಕ್ ಹೋಗಲ್ಲ, ಯಾಕಂದ್ರೆ ಆಳ್ ಸಿಗಲ್ಲ. ಸರಿಯಾದ ಸಮಯಕ್ಕೆ ಮಳೆ ಕೂಡ ಬರಲ್ಲ. ಬೆಳೆ ಇವಾಗ ಆಲ್ರೆಡಿ ಕಟೌಟ್ಗೆ ಬಂದಾಗ ಮಳೆ ಹುಯ್ಯೋದು, ಅಥವಾ ಸಣ್ಣದಿದ್ದಾಗ ಮಳೆ ಬರ್ದೇ ಇರೋದು ಕಾರಣ ಇದೆಲ್ಲಾ ತರ ಪ್ರಾಬ್ಲಮ್ ಇರುತ್ತೆ. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಅಂದ್ರೆ ಇವಾಗ ಬೋರ್ ಹಾಕಿಸ್ಕೊಂಡು ಇನ್ನೊಂದು ಮತ್ತೊಂದು ಮಾಡಿರ್ತಾರೆ, ಬಟ್ ಕಷ್ಟಪಟ್ಟು ಬೆಳೆದಿರ್ತಾರೆ ಬೆಳೆನ. ಸಮ್ಟೈಮ್ಸ್ ಆ ಬೆಳೆಗೆ ಕರೆಕ್ಟ್ ಬೆಲೆನೂ ಕೂಡ ಸಿಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಹಳ್ಳಿ ಕಡೆ ಸ್ವಲ್ಪ ಬೆಳೆ ಬೆಳೆಯೋದು ಕಡಿಮೆ ಆಗಿದೆ, ವ್ಯವಸಾಯ ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು. ಇವಾಗ ಹುಲ್ಲೆಲ್ಲ ಹಾಕಿ ನೀರು ಕುಡಿಸಿ ಸಗಣಿ ಎಲ್ಲ ಎತ್ತಾಕಿದಾಯ್ತು. ಇನ್ನು ನಮ್ಮ ತಾತನ ಬಗ್ಗೆ ಹೇಳಲೇ ಇಲ್ಲ. ಅಂದ್ರೆ ನಮ್ಮ ಅಮ್ಮ ಅವರ ಅಪ್ಪ ಅಮ್ಮ ಇಬ್ರು ಕೂಡ ತುಂಬಾನೇ ಒಳ್ಳೆಯವರು, ಮತ್ತೆ ನಮಗೂ ಕೂಡ ಅಷ್ಟೇ ಪ್ರೀತಿ ತೋರಿಸಿದ್ದಾರೆ. 3 ಜನ ಹೆಣ್ಮಕ್ಳಿದ್ರು ಕೂಡ ಅಷ್ಟು ಪ್ರೀತಿ ಮಾಡಿದ್ದಾರೆ. ನಮ್ಮನ್ನ ಊರಿಗೆಲ್ಲ ಕರ್ಕೊಂಡು ಹೋಗ್ತಿದ್ರು ರಜಾ ಇದ್ದಾಗ ಯಾವಾಗಾದ್ರೂ. ನಾವು ಕಡಿಮೆ ಊರಿಗೆ ಹೋದ್ರು, ಬಟ್ ಅಲ್ಲಿರೋ ಅಂತ ಮೆಮೊರೀಸು ತುಂಬಾನೇ ಇದೆ. ನಮ್ಮ ಅಪ್ಪ ಅವರ ಅಪ್ಪ ಬಂದು, ಅಂದ್ರೆ ನಮ್ಮ ತಾತ ಬಂದು, ನಾನು 9 ಮಂತ್ಸ್ ಮಗು ಆಗಿದ್ದಾಗ ತೀರ್ಕೊಂಡಿದ್ರಂತೆ. ಆ ಕಾರಣದಿಂದ ನನಗಾಗ್ಲಿ ನನ್ನ ತಂಗಿರ್ಗಾಗ್ಲಿ ತಾತನ ಪ್ರೀತಿ ಹೇಗಿರುತ್ತೆ ಅಂತ ಗೊತ್ತಿರ್ಲಿಲ್ಲ. ಬಟ್ ನಮ್ಮ ಅಮ್ಮ ಅವರ ಅಪ್ಪ ಬಂದು, ತಾತ ಬಂದು ತುಂಬಾನೇ ಪ್ರೀತಿ ತೋರಿಸಿದ್ದಾರೆ.
ಎಲ್ರಿಗೂ ಲೈಫಲ್ಲಿ ತಾತ ಅನ್ನೋರು ಇರಬೇಕು. ಯಾಕಂದರೆ ತಾತನ ಪ್ರೀತಿ ಎಷ್ಟಿರುತ್ತೆ ಅಂತ ಅವ್ರಿಗೆ ಅನುಭವಿಸ್ದವ್ರಿಗೆ ಗೊತ್ತಿರುತ್ತೆ. ಬಟ್ ನಮ್ಮ ತಾತ ಅಂತೂ ನಾವು ಊರಿಗೆ ಹೋದಾಗ ತಿಂಡಿ ಕೊಡ್ಸೋದಾಗಿರ್ಬೋದು, ಅಂಗಡಿನಲ್ಲಿ ಅಥವಾ ಎಲ್ಲಾದರೂ ಕರ್ಕೊ ಹೋಗೋದಾಗಿರ್ಬೋದು, ಎಲ್ಲನೂ ಮಾಡ್ತಿದ್ರು. ಮತ್ತು ಊರಿಗೆ ತಾತ ಬರ್ತಾವ್ರೆ ಅಂದರೆ ಫುಲ್ಲು ಖುಷಿ ಆಗೋದು. ಯಾಕಂದರೆ ಅವಾಗೆಲ್ಲ ತಿಂಡಿ ಕೊಡಿಸ್ತಿದ್ರು, ಮತ್ತು ಎಲ್ಲಾದರೂ ಕರ್ಕೊಂಡು ಹೋಗ್ತಿದ್ರು ಊರಿಗಾದ್ರೂ. ಬರ್ತಿದ್ದಾರೆ ಅಂದರೆ ಒಂಥರ ಖುಷಿ ಆಗ್ತಿತ್ತು. ಇವಾಗ ತಾತನ್ನ ಖಂಡಿತ ಮಿಸ್ ಮಾಡ್ಕೋತೀವಿ. ಅವ್ರಿಗೆ ಹುಷಾರಿಲ್ಲದೆ ಇದ್ದಿದ್ದ ಕಾರಣ ಅವರು ಸಾವನ್ನಪ್ಪಿದ್ರು. ಅಜ್ಜಿ ತಾತ ಊರನ್ನ ಬೇಗ ಬಿಟ್ಟಿದ್ದು ಇದೇ ಕೆಲಸಕ್ಕೋಸ್ಕರ. ಯಾಕಂದರೆ ಮನೆಯಲ್ಲಿ ಕುರಿ, ದನ ಮತ್ತು ಎಮ್ಮೆ, ಹಸು ಎಲ್ಲ ತೋಟವಿದ್ದಿದ್ದ ಕಾರಣ ಬೇಗ ಬಂದ್ವಿ. ಅಪ್ಪ ಅಮ್ಮ ಇಬ್ಬರೂ ಅಲ್ಲೇ ಸೇರ್ಕೊಂಡಿದ್ದಾರೆ. ಅಪ್ಪ ಸಾಯಂಕಾಲ ಒಂದು 7 ಗಂಟೆ ಇಲ್ಲ ಒಂದು 5 ಗಂಟೆಗೆ ಬರ್ಬೋದು. 3 ಮಂಕ್ರಿ ಕಸ ಆಗುತ್ತೆ ಅಂದ್ಬಿಟ್ಟು ಏನು ಮಾಡಿದೆ, ಮತ್ತೆ ಚೀಲ ತಂದ್ಬಿಟ್ಟು ತುಂಬ್ಕೊಂಡೆ. ಯಾಕಂದರೆ 3 ಸಲ ಓಡಾಡಬೇಕು, ತಿಪ್ಪೆಗೂ ಮತ್ತು ಮನೆಗೂ. ತಿಪ್ಪೆನೂ ಕೂಡ ಬಂದು ಒಂದು 300 ಮೀಟರ್ಸ್ ಮೇಲಿದೆ. ಸೊ ಒಂದು ಮೂಟೆಗೆ ತುಂಬ್ಕೊಂಬಿಟ್ರೆ ಒಂದೇ ಸಲ ಹೊತ್ಕೊ ಹೋಗ್ಬೋದು ಅಂದ್ಬಿಟ್ಟು ಮೂಟೆಗೆ ತುಂಬ್ತಾ ಇದ್ದೀನಿ. ನನ್ನ ಮಗಳು ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾಳೆ ನಮ್ಮಮ್ಮ ಹೆಂಗೆ ತುಂಬ್ತಾವ್ರೆ ಕಸನ ಅಂತ. ನಾನು ಬೇಗ ಬೇಗ ತುಂಬ್ಕೊಂಡೆ, ಯಾಕಂದರೆ ತೋಟದ ಹತ್ರ ಕೂಡ ಹೋಗ್ಬೇಕಾಗಿತ್ತು. ಸೊ ತುಂಬ್ಕೊಂಡಾದ್ಮೇಲೆ ನನ್ನ ಮಗಳನ್ನ ಹಿಡ್ಕೊ ಅಂತ ಹೇಳಿದೆ. ಪಾಪ ಅವಳಿಗೆ ಇಟ್ಕೊಳ್ಳೋಕ್ಕೂ ಬರ್ತಾ ಇಲ್ಲ. ನಾನು ಹಂಗೋ ಹಿಂಗೋ ಹಿಡ್ಕೊಂಡು ಆ ಮೂಟೆಗೆ ತುಂಬಿದೆ. ಫುಲ್ಲು ತುಂಬಾದ್ಮೇಲೆ ಹೊತ್ಕೊಂಡು ತಿಪ್ಪೆಗೆ ಹೋಗ್ಬೇಕು. ತೋರಿಸ್ತೀನಿ ಬನ್ನಿ ನಮ್ಮ ತಿಪ್ಪೆನೂ ಕೂಡ ಎಲ್ಲಿದೆ ಅಂತ. ಬೆಂಗಳೂರಿಂದ ಊರಿಗೆ ಬಂದಾಗ ಆದಷ್ಟು ಕೆಲಸ ಮಾಡಬೇಕು. ಯಾಕಂದರೆ ಅವರು ಕೂಡ ಡೈಲಿ ಕಷ್ಟಪಡ್ತಿರ್ತಾರೆ, ಇದೇ ಕೆಲಸ ಮಾಡ್ತಿರ್ತಾರೆ. ಒಂದಿನಾದ್ರೂ ನಾವು ಈ ಥರ ಹೆಲ್ಪ್ ಮಾಡಿದಾಗ ಬಂದಾಗ ತುಂಬಾ ಖುಷಿ ಪಡ್ತಾರೆ. ಇಲ್ಲ ಈ ಕಸ ಗುಡ್ಸೋಕ್ಕಾಗಿಲ್ಲ ಅಂದರೆ ಒಂದು ಅಡುಗೆ ಮಾಡೋದು ಅಥವಾ ಒಂದು ಪಾತ್ರೆ ತೊಳೆಯೋದು ಅಥವಾ ಬೇರೆ ಏನಾದರೂ ಕೆಲಸವನ್ನು ಮಾಡಿ ಊರಿಗೆ ಬಂದಾಗ ಅವ್ರಿಗೆ ಭಾರಿ ಖುಷಿ ಪಡ್ತಾರೆ ನಿಮ್ಮ ಅಪ್ಪ ಅಮ್ಮ. ನನಗಂತೂ ಊರಿಗೆ ಬಂದಾಗ ಒಂದು ಸಣ್ಣ ಪುಟ್ಟದಂತೂ ಕೆಲಸ ಮಾಡಿಕೊಡ್ತೀನಿ. ಯಾಕಂದರೆ ಅವ್ರು ಡೈಲಿ ಮಾಡೋದು ಇದ್ದೇ ಇರುತ್ತೆ. ಬಟ್ ಒಂದಿನ ಮಾಡೋದ್ರಿಂದ ನಾವೇನು ಸೌದೋಗಲ್ಲ ಅಲ್ವಾ. ಸೊ ಕೆಲಸ ಮಾಡೋದು ಖುಷಿ ಕೊಡುತ್ತೆ. ಈ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಕುರಿಗಳಿಗೂ ಕೂಡ ಮೇವು ಮಡಗಬೇಕು ಮತ್ತೆ ನೀರು ಮಡಗಬೇಕು. ಬೆಳಗ್ಗೆಯಿಂದ ಕುರಿಗಳಿಗೆ ನೀರು ಕೂಡ ಇಟ್ಟಿಲ್ಲ ಮತ್ತೆ ಮೇವು ಕೂಡ ಹಾಕಿಲ್ಲ. ಒಂದು 4 o'clock 5 o'clock ಆಯ್ತಾ ಬರ್ತೈತೆ. ಕುರಿಗೆ ಮೇವು ಹಾಕೋದಿಕ್ಕೆ ಅಂತಾನೆ ಅಪ್ಪ ಪೈಪ್ ಇದೆ ಅಲ್ವಾ, ಅದನ್ನ ಕಟ್ ಮಾಡಿಸ್ಕೊಬಂದು ಇಲ್ಲಿ ನೇತಾಕಿದ್ದಾರೆ ನೋಡ್ಬೋದು ನೀವು. ಈ ಪೈಪ್ನ ಅಲ್ಲಿಗೆ ಕಟ್ಟಬೇಕು. ಕುರಿಮರಿಗಳು ಅದನ್ನ ತಿನ್ನೋದಿಕ್ಕೆ ಕರೆಕ್ಟಾಗಿ ಆ ಲೆಂತಿಗೆ ಸೇರಿಸಿ ಕಟ್ತೀನಿ. ಅದಾದಮೇಲೆ ಅದಕ್ಕೆ ಹುಳಿಕಾಳಾಗಿರ್ಬೋದು ಅಥವಾ ಒಟ್ಟಾಗಿರ್ಬೋದು ಅಥವಾ ಭತ್ತದ ಒಟ್ಟಾಗಿರ್ಬೋದು ಯಾವುದಾದ್ರೂ ಒಂದು ಪದಾರ್ಥನ ಅಲ್ಲಿಗೆ ಹಾಕಬೇಕು. ಅವಾಗ ಕುರಿಮರಿಗಳು ತಿಂದು ಅದನ್ನ ನೀರು ಕುಡಿತವೆ. ಸೊ ಕುರಿಮರಿಗಳನ್ನ ಬೆಳೆಸ್ಬೇಕು ಅಂದ್ರೂ ಸುಮ್ಮನೆ ಬೆಳೆಯಲ್ಲ. ಅವಕ್ಕೂ ಕೂಡ ಸೊಪ್ಪನ್ನ ಟೈಮ್ ಸರಿಯಾಗಿ ಕಟ್ಟಬೇಕು. ಮತ್ತು ಹುಳಿಕಾಳುಗಳು ಬರ್ತಾವಲ್ಲ ಅದನ್ನು ಕೂಡ ಇಲ್ಲ ಅಂದರೆ ದುಡ್ಡು ಕೊಟ್ಟು ತರಬೇಕು. ಇಷ್ಟೆಲ್ಲ ಇರುತ್ತೆ. ಕುರಿಮರಿಗಳು ಅಷ್ಟು ಬೇಗ ದೊಡ್ಡವಾಗೋದಕ್ಕೂ ಕಷ್ಟಪಡಬೇಕು. ಮತ್ತು ರಾತ್ರಿನೂ ಕೂಡ ಕುರಿಮರಿಗಳ ಅಮ್ಮಂದಿರು ಏನಿದ್ದಾರೆ ಅವ್ರಿಗೂ ಕೂಡ ಹುಳಿಕಾಳು ಕೊಡಬೇಕು. ಯಾಕಂದರೆ ಹುಳಿಕಾಳು ಕೊಟ್ಟರೆ ಅವಕ್ಕೆ ನೀಟಾಗಿ ಹಾಲು ಕುಡಿಸೋದು, ಬೇಗ ಕುರಿಮರಿಗಳು ಕೂಡ ದಪ್ಪ ಆಗೋದು. ಸೊ ರಾತ್ರಿ ಹೊತ್ತು ಕೂಡ ಎಷ್ಟು ಕುರಿಮರಿಗಳಿದ್ದಾವೆ ಅಷ್ಟು ಅಮ್ಮಂದಿರಿಗೂ ಕೂಡ ನಾವು ಹುಳಿಕಾಳನ್ನ ಕೊಡ್ತೀವಿ. ಒಂದು 3 months ಕಷ್ಟಪಟ್ಟದನ್ನ ನೋಡಿಕೊಂಡ್ರೆ ಒಳ್ಳೆ ಬೆಲೆಗೆ ಮಾರಬಹುದು ಅಂತ. ಸೊ ಇವಾಗೆಲ್ಲ ನಾನು ಹುಳಿಕಾಳು ಹಾಕ್ತಾ ಇದ್ದೀನಿ ನೋಡಿ. ಬೇಗ ತಿನ್ಕೊಳ್ಳುತ್ತೆ. ಯಾಕಂದರೆ ದೊಡ್ಡವಾಗಿದ್ದಾವಲ್ವಾ, ತಿನ್ಕೊಂಡ್ಬಿಡುತ್ತೆ, ಸಾಕಾಗೋದಿಲ್ಲ. ಬೇಗ ಬೇಗ ದೊಡ್ಡದೆಲ್ಲ ತಿನ್ಕೊಂಡ್ಬಿಡುತ್ತೆ. ಸಣ್ಣದವು ಬೇಗ ತಿನ್ನೋಕ್ಕಾಗೋದಿಲ್ಲ. ಸೊ ಅವಕ್ಕೆ ಇನ್ನೊಂದ್ಸಲ ಹಾಕಬೇಕು. ನನ್ನ ಮಗಳು ಕಣ್ಣಿಗೆ ಏನೋ ಬೀಳ್ತು ಅಂತ ಹೇಳ್ತಾ ಇದ್ಲು, ಅದಕ್ಕೆ ಕಣ್ಣು ಉರುಪ್ತಿದ್ದೆ. ಸೊ ಅವಳಿಗೆ ಧೂಳೆಲ್ಲೋ ಬಿದ್ದಿದೆ, ಅಲ್ಲೆಲ್ಲೋ ಓಡಾಡ್ತಾ ಇದ್ಲು. ಕುರಿಮರಿ ಎಲ್ಲ ಆಡ್ಮರಿ ಹಿಡ್ಕೊಂಡು ಉರ್ಬಾದ್ಮೇಲೆ ನೆಕ್ಸ್ಟ್ ಕಸ ಹೊತ್ಕೊಳ್ಳೋಕ್ಕೆ ಅವಳು ಹೆಲ್ಪ್ ಮಾಡ್ತಿದ್ದಾಳೆ. ಬಟ್ ಅದು ಎತ್ತಕ್ಕಾಗಲ್ಲ. ಯಾಕಂದರೆ ಒಂದು 2-3 ಮಂಕ್ರಿ ಕಸ ಒಂದೇ ಸಲ ತುಂಬ್ಕೊಂಡಿದ್ದೀನಿ. ಎತ್ತದು ತೂಕ ಬೇರೆ ಇದೆ. ಅದಾದಮೇಲೆ ಎತ್ಕೊಂಡು ಇವಾಗ ತಿಪ್ಪೆಗೆ ಹಾಕಕ್ಕೆ ಹೋಗ್ತಾ ಇದ್ದೀನಿ. ತೋರಿಸ್ತೀನಿ ಬನ್ನಿ. ಇವಾಗ ಅಲ್ಲಿ ಕೀರೆ ಮಡಿ ಕೂಡ ಇದೆ, ಅಂದರೆ ಸೊಪ್ಪು ಬೆಳಿತೀವಿ ಮತ್ತು ಹೂವಿನ ಗಿಡಗಳನ್ನು ಕೂಡ ಹಾಕಿದ್ದೀವಿ. ನೀರು ಇದ್ದಿದ್ದ ಥರ ಏನು ಅಂದ್ಬಿಟ್ಟು ಬಿಂದಿಗೆಗಳನ್ನು ತಗೊಂಡು ಹೋಗ್ತಾ ಇದ್ದೀವಿ ನೀರು ಇಯೋದಕ್ಕೆ ಅಂತ. ಅವಾಗೆಲ್ಲ ಊರಿನಲ್ಲಿ ಮನೆಗಳು ಬಂದು ಹಂಚಿನ ಮನೆಗಳಿರ್ತಿದ್ದೋ ಮತ್ತು ಒಲೆಯಲ್ಲಿ ಅಡುಗೆ ಮಾಡ್ತಿದ್ರು. ಸೊ ಅವಾಗೆಲ್ಲ ಮನೆಗಳೆಲ್ಲ ಕರ್ರಗಾಗ್ತಿದ್ದೋ ಮತ್ತು ಮನೆಗಳು ಕೂಡ ಸೋರ್ತಿದ್ದೋ ಮಳೆ ಬಂದರೆ. ಇವಾಗ ಹಂಗೇನಿಲ್ಲ. ಇವಾಗ ಊರುಗಳು ಬೆಂಗಳೂರಲ್ಲಿ ಎಂಥ ಬಿಲ್ಡಿಂಗ್ ಕಟ್ತಾರೆ ಅದೇ ಥರ ಊರುಗಳಲ್ಲೂ ಕೂಡ ಒಳ್ಳೊಳ್ಳೆ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಈ ಥರ ಡೆವಲಪ್ಮೆಂಟ್ ಆಗ್ತಿರೋದು ಹಳ್ಳಿಗಳು ಕೂಡ.
ಇವಾಗ ನೀವು ತಿಪ್ಪೆನ ನೋಡಬಹುದು. ನಾವು ವರ್ಷಕ್ಕೆ ಒಂದ್ಸಲ ತಿಪ್ಪೆನಲ್ಲಿರ್ತಕ್ಕಂಥ ಕಸ ಗೊಬ್ಬರ ಏನಿದೆ ಅದನ್ನ ಫುಲ್ಲು ನಮ್ಮ ಹೊಲಕ್ಕೆ ಹೊಡ್ಸೋದು. ನಾವು ಯಾವುದೇ ಥರ ಯಾರಿಗೂ ಮಾರೋದಿಲ್ಲ ಗೊಬ್ಬರನ. ಯಾಕಂದರೆ ನಮ್ಮ ಪಪ್ಪ ಹೇಳ್ತಿರ್ತಾರೆ, ನಾವಿರೋ ಗಂಟ ಅಷ್ಟೇ ನಾವು ಕುರಿ ಗೊಬ್ಬರ ಆಗ್ಬೋದು, ಹಸು ಗೊಬ್ಬರ, ಸಾವಯವ ಗೊಬ್ಬರ ಏನಿದೆ ಅದನ್ನ ಹೊಲಕ್ಕೆ ಹಾಕೋದು. ನಿಮ್ಮ ಕಾಲಕ್ಕೆ ನೀವು ಕುರಿ ಗೊಬ್ಬರ, ಹಸು ಗೊಬ್ಬರ ಎಲ್ಲ ಹಾಕೋಕ್ಕಾಗಲ್ಲ. ಸೊ ಇವಾಗ ಯಾರಿಗೂ ಮಾರೋದಿಲ್ಲ, ನಮ್ಮ ಹೊಲಕ್ಕೇನೆ ಹಾಕೊಬೇಕು ಅಂತ ಹೇಳ್ತಿರ್ತಾರೆ. ಅದು ಎಷ್ಟು ನಿಜ ಅನಿಸುತ್ತೆ ನೋಡಿ. ಹಸುನ, ದನನ, ಕುರಿನ ಕಟ್ಟಿದ್ರೆ ಮಾತ್ರ ಅಲ್ಲ ಸಾವಯವ ಗೊಬ್ಬರ ಸಿಗೋದು. ಇಲ್ಲ ಅಂದರೆ ಎಲ್ಲ ಕೆಮಿಕಲ್ ಗೊಬ್ಬರನೇ ಯೂಸ್ ಮಾಡ್ತಾರೆ. ಇವಾಗ ಆ ಹಸು, ದನಗಳು, ಕುರಿಗಳಿಲ್ಲ ಅಂದರೆ ಎಲ್ಲಿ ಬರುತ್ತೆ ತಿಪ್ಪೆ ಕಸ, ಸಾವಯವ ಗೊಬ್ಬರ ಅಲ್ವಾ? ಅದಕ್ಕೋಸ್ಕರ ನಮ್ಮಪ್ಪ ಹೇಳಿದ ಮಾತು ನಿಜ ಅನಿಸುತ್ತೆ. ಅದಕ್ಕೋಸ್ಕರ ಯಾರಿಗೂ ಕೂಡ ನಾವು ಮಾರಾಟ ಮಾಡೋದಿಲ್ಲ. ಒಂದು ಟ್ಯಾಕ್ಟ್ರು ಗೊಬ್ಬರ ಬಂದು ಇವತ್ತು 4,000. ನಮ್ಮದು ಎಷ್ಟು ಟ್ಯಾಕ್ಟ್ರ್ ಆದ್ರೂ ನಾವು ವರ್ಷಕ್ಕೊಂದ್ಸಲ ಯಾರಿಗೂ ಮಾರೋದಿಲ್ಲ, ನಮ್ಮ ಹೊಲದಕ್ಕೆ ಹೊಡಿಸ್ತೀವಿ ಗೊಬ್ಬರನ. ಸೊ ಇಲ್ಲಿ ಬಂದು ನಾವು ದನ ಮತ್ತು ಎಮ್ಮೆ, ಹಸುನ ಬೆಳಗ್ಗೆ ಹಿಡ್ಕೊಂಬಂದಾಗ ಇಲ್ಲಿ ಕಟ್ಟಾಕಿರ್ತೀವಿ. ಬೆಳಗ್ಗೆ ಒಂದು 10 ಗಂಟೆವರೆಗೂ ಇಲ್ಲಿ ಮಲ್ಕೊಂಡಿರ್ತವೆ. ಸೊ ಅದಾದಮೇಲೆ ನಾವು ತೋಟಕ್ಕೆ ಕಟ್ಟಾಕೋ ಹಸುಗಳನ್ನ ತೋಟಕ್ಕೆ, ಮತ್ತು ಮನೆ ಕಟ್ಟಾಕೋ ದನನ ಮನೆಗೆ, ಅಲ್ಲಿಗೆ ಹಿಡ್ಕೊ ಹೋಗ್ತೀವಿ. ಇಲ್ಲೂ ಕೂಡ ತಪ್ಪೆ ಇರೋದನ್ನ ತುಂಬಿಕೊಂಡು ಡೈಲಿ ಗೊಬ್ಬರನ ಹಾಕಬೇಕು ತಿಪ್ಪೆಗೆ. ಟೈಮ್ ಆಲ್ರೆಡಿ 4:15 ಆಗಿದೆ, ಆದರೂ ಕೂಡ ಬಿಸಿಲು ಜಾಸ್ತಿ ಹೊಡಿತಾನೆ ಇದೆ. ಊರ ಕಡೆ ಹೀಟ್ ಜಾಸ್ತಿ ಆಗಿದೆ, ಬಿಸಿಲು ಅಂತೂ ಹೆವಿ ಇರೋದ್ರಿಂದ ಸೆಕೆ ಅಂತೂ ಜಾಸ್ತಿ ಆಗುತ್ತೆ. ಇವಾಗ ಮರಗಳು ಜಾಸ್ತಿ ಎಲ್ಲೂ ಬೆಳೆಸ್ತಾ ಇಲ್ಲ, ಮತ್ತು ಮರಗಳು ಕಡಿಯೋದು ಜಾಸ್ತಿ ಆಗಿರೋದ್ರಿಂದ ಮಳೆ ಬರ್ತಿಲ್ಲ. ಸೊ ಹಂಗಾಗಿ ನಿಮ್ಮ ಹೊಲಗಳು ಏನಾದರೂ ಇತ್ತು ಅಂದರೆ ಅಲ್ಲಿ ಹೊಲಗಳಲ್ಲಿ ಮರಗಳನ್ನ ಬೆಳೆಸಿ, ಗಿಡಗಳನ್ನ ನೆಡಿ. ಸೊ ನೆಕ್ಸ್ಟ್ ನಮ್ಮ ಮಕ್ಕಳ ಕಾಲಕ್ಕೆ ಮರಗಳಿದ್ದರೆ ತಾನೇ ಮಳೆ, ಬೆಳೆ ಮತ್ತು ಉಸಿರಾಡೋದಕ್ಕೂ ಕೂಡ ಆಕ್ಸಿಜನ್ ಚೆನ್ನಾಗಿ ಸಿಗುತ್ತೆ. ಈಗ ಆಲ್ರೆಡಿ ಬೆಂಗಳೂರು ಕಡೆ ಆಲ್ಮೋಸ್ಟು ಪೊಲ್ಯೂಷನ್ ಜಾಸ್ತಿನೇ ಆಗಿದೆ. ಊರ ಕಡೆ ಬಂದಾಗ ಅಷ್ಟೇ ಪ್ಯೂರ್ ಆಕ್ಸಿಜನ್ ಸಿಗ್ತಾ ಇರೋದು. ಸೊ ಇಲ್ಲೂ ಕೂಡ ಮರಗಳನ್ನ ನೆಡೋದು ಕಡಿಮೆ ಮಾಡಿದ್ದಾರೆ. ಇದರಿಂದ ನೆಕ್ಸ್ಟು ಮಳೆ, ಬೆಳೆ ಆಗ್ಬೋದು, ಉಸಿರಾಡೋದಕ್ಕೆ ಗಾಳಿ ಆಗ್ಬೋದು, ಸಿಗೋದಕ್ಕೆ ಕಷ್ಟ ಆಗುತ್ತೆ. ಸೊ ನಿಮ್ಮ ಹೊಲಗಳಲ್ಲಿ ಆದಷ್ಟು ಮರ ಗಿಡಗಳನ್ನ ನೆಡಿ. ನೆಕ್ಸ್ಟ್ ನಮ್ಮ ಮಕ್ಕಳ ಕಾಲಕ್ಕೆ ಅದು ಹೆಲ್ಪ್ ಆಗುತ್ತೆ. ನಾನು ಕೂಡ ಇಲ್ಲಿ ಕಸ ಹಾಕ್ಬಿಟ್ಟು ನೆಕ್ಸ್ಟ್ ನಮ್ಮ ತೋಟಕ್ಕೆ, ಕಿರಮಿಡಿ ತೋಟಕ್ಕೆ ತೋರಿಸ್ತೀನಿ. ಇಲ್ಲಿ ಕೆರೆ ನೀರು ಬಂದು ಹೇಮಾವತಿ ನೀರು ವರ್ಷ ಬಿಡ್ತಾರೆ, ಮಳೆಗಾಲದಲ್ಲೂ ಕೂಡ. ಈಗ ಬೇಸಿಗೆ ಟೈಮಲ್ಲಿ ಆಗಿರೋದ್ರಿಂದ ಒಂದು ಸ್ವಲ್ಪ ಕೆರೆಯಲ್ಲಿ ನೀರು ಕಡಿಮೆ ಆಗಿದೆ. ಇಲ್ಲ ಅಂದರೆ ನಮ್ಮ ತಿಪ್ಪೆ ಏನಿದೆ ಇಲ್ಲಿವರೆಗೂ ನೀರು ಬರುತ್ತೆ, ಅಂದರೆ ತಿಪ್ಪೆಗೆ ತುಂಬ್ಕೊಳ್ಳಲ್ಲ ನೀರು, ಅಲ್ಲಿವರೆಗೂ ನೀರು ಬರುತ್ತೆ. ಅವಾಗ ನಾವು ತೋಟದ ಹತ್ರ ಬಂದಾಗ ನೀರು ಅಲ್ಲೇನೆ ಹಿಡಿದು ಉಯ್ತಿದ್ವಿ. ಇವಾಗ ನೀರು ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ದೂರ ಇದೆ ನೀರು. ಇವಾಗ ಇಲ್ಲಿ ಹೋಗ್ತಿದ್ದೀನಲ್ಲ, ಜಾಸ್ತಿ ಮಣ್ಣು ತೆಗೆದುಬಿಟ್ಟಿದ್ದಾರೆ ಕೆರೆನಲ್ಲಿ, ಅದರಿಂದ ನಾವು ಒಳಗೋಗಿ ಮಗಿಬೇಕು. ನೋಡ್ಬೋದು ನೀವು, ಕಾಲು ಒಳಗಡೆಗೆ ಹೋಗುತ್ತೆ. ಮೊದಲೆಲ್ಲ ದಡದಲ್ಲೇ ನೀರಿತ್ತು, ನೀರು ತೆಗೆದು ತೋಟಕ್ಕೆ ಕುಯ್ತಿದ್ವಿ. ಹೇಮಾವತಿ ನೀರು ಬಿಡೋದ್ರಿಂದ ಕೆರೆನಲ್ಲಿ ನೀರಿರುತ್ತೆ, ಗಿಡಗಳಿಗಾಗ್ಬೋದು, ತೋಟದಲ್ಲಿ ಎಲ್ಲದಕ್ಕೂ ನೀರು ಹಾಕ್ಬೋದು, ಮತ್ತು ಕುರಿಗಳಿಗೆ, ದನಗಳಿಗೆಲ್ಲ ನೀರು ಕುಡಿಸ್ಬೋದು. ಇದರಿಂದ ಹೆಲ್ಪ್ ಆಗ್ತಿದೆ. ಮೊದಲು ಹೇಮಾವತಿ ನೀರು ಬಿಡ್ತಾನೆ ಇರಲಿಲ್ಲ, ಫುಲ್ಲು ಬರ್ಡ್ ಆಗಿಬಿಡ್ತಿತ್ತು, ನೀರೇ ಇರ್ತಿರ್ಲಿಲ್ಲ. ಬೋರ್ವೆಲ್ಲಲ್ಲಿ ನೀರು ಒತ್ತಿ ಉಯ್ಬೇಕಾಗಿತ್ತು. ಆ ಕಾಲನೂ ನೋಡ್ಬಿಟ್ಟಿದ್ದೀವಿ. ಬಟ್ ಇವಾಗ ಏನು ಸಮಾಧಾನ ಅಂದರೆ ದೇವ್ರ ದಯದಿಂದ ನಮಗೆ ಹೇಮಾವತಿ ನೀರು ವರ್ಷನೂ ಚೆನ್ನಾಗಿ ಬಿಡ್ತಾರೆ. ಸಣ್ಣದ್ರಲ್ಲಂತೂ ಅಷ್ಟು ನೀರಿಗೂ ಒತ್ಕೊಂಡ್ಬಂದು ಅಲ್ಲೆಲ್ಲ ಉಯ್ಯೋದು ಭಾರಿ ಕಷ್ಟ ಆಗ್ತಿತ್ತು. ಇವಾಗ ವರ್ಷ ಪೂರ್ತಿ ನಮ್ಮ ಕೆರೆಯಲ್ಲಿ ನೀರಿರುತ್ತೆ. ಕುರಿದನಗಳಿಗೆ, ಹಸುಗಳಿಗೆ ಯಾವುದೇ ಥರ ತೊಂದರೆ ಆಗ್ತಿಲ್ಲ ನೀರಿಂದು. ಸೊ ಅದು ಒಂದು ಖುಷಿ ಇದೆ. ನಮ್ಮ ಕಿರೆಮಡಿ ತೋಟ ಏನಿದೆ, ಇಲ್ಲಿ ಎಷ್ಟು ತೋಟಗಳಿದ್ದೋ ಅಂದರೆ ಸುಮಾರು ಒಂದು 10ರಿಂದ 15 ತೋಟಗಳು ಅಕ್ಕಪಕ್ಕನೇ ಇದ್ದೋ. ಬಟ್ ಇವಾಗೆಲ್ಲ ಎಲ್ಲರೂ ಬೇಲಿ ಕಟ್ಟಬೇಕು, ಮತ್ತು ಗೊಬ್ಬರ ತಂದು ಹಾಕಬೇಕು, ಮತ್ತು ಮಣ್ಣು ಹಾಕಬೇಕು, ಆಮೇಲೆ ತೋಟ ಮಾಡ್ಕೊಬೇಕು ಅಂತ ಸ್ವಲ್ಪ ಜನ ಎಲ್ಲರೂ ಅಕ್ಕಪಕ್ಕ ನೋಡ್ಬೋದು. ಎಲ್ಲ ತೋಟಗಳು ಇವಾಗ ಖಾಲಿ ಹೊಡಿತಿದೆ. ಫಸ್ಟು ಒಂದು 10-15 ತೋಟಗಳು ಇರೋದ್ರಿಂದ ಬೋರ್ವೆಲ್ಲಲ್ಲಿ ನೀರು ಹೊರಬೇಕಾದ್ರೆ ಕ್ಯೂವಲ್ಲಿ ನಿಂತ್ಕೊಂಡು ನೀರೆಲ್ಲ ಹೊರೋದು, ಮತ್ತು ನೀರು ಹೊತ್ತೋದು ಮಾಡ್ತಿದ್ವಿ. ಇವಾಗ ತೋಟಗಳೇ ಇಲ್ಲ, ಮಾಡೋರು ಇಲ್ಲ. ಒಂದು ಸೊಪ್ಪನ್ನ ತಂದ್ರಾಯ್ತು ಸಂತೆಯಿಂದ ಅನ್ಕೊತಾರೆ. ಬಟ್ ಏನಂದರೆ ಬೆಳೆಯೋದು ಏನು ಕಷ್ಟ ಅಂದರೆ, ಇಲ್ಲ ಬೋರ್ ಇರಬೇಕು, ಇಲ್ಲ ನೀರು ಇರಬೇಕು ಕೆರೆಯಲ್ಲಿ, ಅವಾಗ ಮಾತ್ರ ಬೆಳೆಯೋಕ್ಕೆ ಸಾಧ್ಯ. ಬೋರ್ ಇಲ್ಲದೆ, ನಮ್ಮೂರ ಕಡೆ ಜಾಸ್ತಿ ಬೋರ್ ಇಲ್ಲ, ಕೆರೆ ನೀರಿದೆ ಅಷ್ಟೇ.
ಬೋರು ಅಷ್ಟೊಂದು ಅಂದರೆ ಸುಮಾರು ಜನ ಹಾಕಿಸ್ಕೊಂಡಿದ್ದಾರೆ, ಎಲ್ಲೆಲ್ಲೋ ಅಷ್ಟು ನೀರು ಬರೋದು ಕಷ್ಟ. ಸೊ ಅಷ್ಟೊಂದು ಯಾರೂ ಬೋರ್ ಹಾಕ್ಸ್ಬೇಕು ಅಂತ ಹೋಗಲ್ಲ, ಯಾಕಂದರೆ ಸ್ವಲ್ಪ ಇಲ್ಲಿ ಕಲ್ಲು ಬಂಡೆಗಳಿರೋ ಅಂಥ ಜಾಗ ಮತ್ತು ಕಾಡು ಪ್ರದೇಶ ಇರೋದ್ರಿಂದ ಅಷ್ಟು ನೀರು ಬರಲ್ಲ. ಇಲ್ಲಿ ಇರೋದು ನೀರನ್ನೇ ಸ್ವಲ್ಪ ಯೂಸ್ ಮಾಡ್ಕೊಬೇಕಷ್ಟೆ. ಇಲ್ಲ ಅದರಿಂದ ನಾವೇನು ಬೆಳಿತೀವಿ ಇಲ್ಲಿ ಅಂದರೆ ರಾಗಿ ಮತ್ತು ಹುರುಳಿಕಾಳು ಬರುತ್ತಲ್ಲ ಅದು. ಭತ್ತ ಬೆಳೆಯೋದು ಬೋರ್ ಹಾಕಿಸ್ಕೊಂಡಿರೋರು ಭತ್ತ ಬೆಳಿತಾರೆ, ಮತ್ತು ಕೆರೆ ನೀರಿದ್ದಾಗ ಮಾತ್ರ ಭತ್ತ ಬೆಳಿತಾರೆ ಅಷ್ಟೇ. ಭತ್ತ ಜಾಸ್ತಿ ಬೆಳೆಯೋದಿಲ್ಲ ನೀರಿಲ್ಲದೆ ಇರೋ ಕಾರಣ. ಜಾಸ್ತಿ ರಾಗಿ ಮತ್ತು ಹುರುಳಿಕಾಳು ಇವೆರಡನ್ನೇ ಬೆಳೆಯೋದು ನಮ್ಮ ಹಳ್ಳಿ ಕಡೆ. ಎರಡೂ ಕೂಡ ಮಳೆ ನೀರನ್ನು ನಂಬ್ಕೊಂಡು ಬೆಳೆಯೋದು. ಸೊ ಮಳೆ ಚೆನ್ನಾಗಿ ಬಂತು ಅಂದರೆ ಆ ವರ್ಷ ಬೆಳೆ ಚೆನ್ನಾಗಾಗುತ್ತೆ, ಇಲ್ಲ ಅಂದರೆ ಇಲ್ಲ. ನಿಮ್ಮ ಕಡೆ ಹೇಗಿರುತ್ತೆ ಅಂತ ನನಗೆ ತಿಳಿಸಿ. ಕೆರೆಯಿಂದ ನೀರು ತಂದು ಕಿರೆಮಡಿಗೆ ಮತ್ತು ಹೂವಿನ ಗಿಡಕ್ಕೆ, ಕನಕಾಂಬರ ಗಿಡ ಏನಿದೆ ಅವಕ್ಕೆ ಎರಡಕ್ಕೂ ಹೂಯ್ದಿದ್ದಾಯಿತು. ಅದಾದಮೇಲೆ ನೆಕ್ಸ್ಟು ಕದ ಕಟ್ಕೊಂಡು ನಾವು ಕುರಿ ಹತ್ರ ಹೋಗ್ಬೇಕಾಗಿತ್ತು. ನಾನು ಇವಾಗ ಕದನ ಕಟ್ತಾ ಇದ್ದೀನಿ. ಅದಕ್ಕೇನು ನಾವು ಬೀಗ ಎಲ್ಲ ಹಾಕಲ್ಲ. ಇಲ್ಲೇನು ಯಾರೂ ಅಷ್ಟು ಸೊಪ್ಪು ಕುಯ್ಕೊಳ್ಳೋದಾಗಲಿ ಹೂ ಕಿತ್ಕೊಳ್ಳೋದಾಗಲಿ ಮಾಡೋದಿಲ್ಲ. ಸೊ ಹಂಗೆ ಸಿಗಿಸ್ಕೊಂಡು ಹೋಗ್ತೀವಿ. ಇವಾಗ ಹೋಗ್ತಾ ಇದ್ದೀನಿ ನೋಡಿ, ಕುರಿ ಮೇಯಿಸ್ತಾ ಇದ್ದಾಳೆ ನನ್ನ ತಂಗಿ. ಎಲ್ಲಿ ಅಂತ ತೋರಿಸ್ತೀನಿ. ಯಾಕಂದರೆ ಇವಾಗ ಹೊಲದಲ್ಲೆಲ್ಲ ಹೋದ್ರೆ ಇವಾಗ ಓಡಾಡುತ್ತೆ. ಇವಾಗ ಆಲ್ರೆಡಿ ಬೇರೆ ಟೈಮು ಬೇರೆ ಆಗಿದೆ ಅಂದ್ಬಿಟ್ಟು ಕೆರೆನಲ್ಲಿ ಬಿಟ್ಟಿದ್ದಾಳೆ, ಕೆರೆ ಒಳಗಡೆ ಮೇಯಿಸ್ತಾ ಇದ್ದಾಳೆ. ನಾನು ತೋರಿಸ್ತೀನಿ ಅವಳನ್ನ. ನೋಡಿ ಗಾಯ್ಸ್, ಕುರಿ ಮೇಯಿಸೋದು ಹೆಂಗೆ ಕಲ್ತ್ಕೋಬೇಕು ಅಂದರೆ ನನ್ನ ತಂಗಿ ನೋಡಿ ಕಲ್ತ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಕುರಿ ಮೇಯಿಸ್ತಾ ಇದ್ದಾಳೆ. ಆರಾಮಾಗಿ ಮೊಬೈಲ್ ಹಿಡ್ಕೊಂಡು ಇದ್ರ ಮೇಲೆ ಏನು ತಿಪ್ಪೆ ಹತ್ರ ಕೂತ್ಬಿಟ್ಟವಳೆ. ಕುರಿ ಅವಾಗವೇ ಮೇಯ್ತಾವೆ ಕೆರೆ ಒಳಗೆ. ಈ ಬೇಸಿಗೆ ಟೈಮಲ್ಲಿ ಕುರಿ ಮೇಯಿಸೋದು ಏನು ಕಷ್ಟ ನೋಡಿ. ಆ ಬೇಸಿಗೆ ಟೈಮಲ್ಲಿ ಕುರಿ ಓಡಾಡ್ತವೆ ಅಂದರೆ ನನ್ನ ತಂಗಿಯಿಂದ ನೋಡಿ ಕಲ್ತ್ಕೋಬೇಕು ಕುರಿ ಮೇಯಿಸೋದು ಅಂದರೆ. ಮೊಬೈಲ್ ನೋಡ್ಕೊಂಡು ಆರಾಮಾಗಿ ಕೂತವಳೆ ತಿಪ್ಪೆ ಹತ್ರ. ಕಟ್ ಮಾಡ್ಬಿಟ್ಟು ನಾನು ಸುಮ್ಮನೆ ರೇಗಿಸ್ತಿರೋದಷ್ಟೇ ಅಲ್ಲಿ. ಯಾಕಂದರೆ ಕುರಿ ಮೇಯಿಸೋದು ಈ ಕಡೆ ಹೋಗ್ಬೇಕು ಅಂದರೆ ದೂರ ಹೋಗ್ಬೇಕಿತ್ತು. ಇವಾಗ ಇನ್ನೇನು 2 ಅವರ್ಗೆ ಮನೆಗೆ ಅಡ್ಕೊಂಬರ್ಬೇಕು ಅಂದ್ಬಿಟ್ಟು ಕುರಿನ ಕೆರೆ ಒಳಗಡೆ ಬಿಟ್ಟಿದ್ದಾಳೆ. ಬಟ್ ಕೆರೆ ಒಳಗಡೆ ಬಿಟ್ಟರೆ ಏನು ಅಂದರೆ ಕುರಿಗಳು ಅದನ್ನು ಮೇಯೋದ್ರಿಂದ ಹೊಟ್ಟೆ ನೋವು ಬರುತ್ತಂತೆ. ಅದನ್ನು ನಮ್ಮ ಪಪ್ಪ ನನಗೆ ಹೇಳಿದರು. ಕೆರೆಯಲ್ಲಿ ಫುಲ್ಲು ಅಂದರೆ ಅದು ಆ ಹುಲ್ಲನ್ನ ತಿನ್ನಬಾರ್ದು ಕುರಿಗಳು. ಇವಾಗ ನಾವು ಹೇಗೆ ಇವಾಗ ಪಿಜ್ಜಾ ಆಗ್ಬೋದು, ಬರ್ಗರ್ ಆಗ್ಬೋದು ತಿಂದಾಗ ಸ್ವಲ್ಪ ಅಷ್ಟು ಡೈಜೆಷನ್ ಕಷ್ಟ ಆಗುತ್ತೆ, ಅದೇ ಥರ ಕೆರೆಯಲ್ಲಿ ಕುರಿಗಳು ಮೇಯೋದ್ರಿಂದ ಅವಕ್ಕೂ ಕೂಡ ಹೊಟ್ಟೆ ನೋವಾಗಿ ಹೊಟ್ಟೆ ಕೆಡುತ್ತೆ ಅಂತೆ. ಸೊ ಅದಕ್ಕೆ ಕೆರೆಗಳಲ್ಲಿ ಯಾರೂ ಕೂಡ ಕುರಿಗಳನ್ನ ಬಿಡೋದಿಲ್ಲ. ಆದಷ್ಟು ಹೊಲಗಳ ಕಡೆ ಕುರಿನ ಮೇಯಿಸೋದು. ನಮ್ಮಪ್ಪ ಇವಾಗ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಊರಿಂದ. ನನ್ನ ಮಗಳು ಹೋಗಿ ಕರ್ಕೊಂಬರ್ತಾ ಇದ್ದಾಳೆ ತಾತ ಅಂತ. ಯಾಕೆ ಬೇಗ ಬಂದಿದ್ದಾರೆ ಅಂದರೆ ಮನೇಲಿ ಕುರಿ ದನ ಎಲ್ಲನೂ ಏನು ಮಾಡ್ತಾವ್ರೋ, ಸರಿಯಾಗಿ ಕೆಲಸ ಮಾಡ್ತಾವ್ರೋ ಇಲ್ಲೋ ಅಂತ ಅಂದ್ಬಿಟ್ಟು ಬೇಗ ಬಂದಿದ್ದಾರೆ. ತೋಟದ ಹತ್ರ ಬೇರೆ ದನ ಮತ್ತು ಹಸು ಎಮ್ಮೆ ಎಲ್ಲ ಕೂಡ ಕಟ್ಟಾಕಿದ್ದೀವಿ. ಅಲ್ಲಿಂದ ಅವನು ಹಿಡ್ಕೊಂಬರ್ಬೇಕು, ಸಂಜೆ ಆಗೋಗಿದೆ ಅಲ್ವಾ. ಅದಕ್ಕೋಸ್ಕರ ಅವರು ಕೂಡ ಬಂದಿದ್ದಾರೆ. ನಾವು ಕೂಡ ತೋಟದ ಹತ್ರ ಹೋಗ್ಬೇಕು. ಇವಾಗ ತೋರಿಸ್ತೀನಿ ಬನ್ನಿ ನಾವು ತೋಟದ ಹತ್ರ ಹೋಗೋದು. ತೋಟದ ಹತ್ರದಿಂದ ದನ ಮತ್ತು ಎಮ್ಮೆ ಹಸುನ ಹಿಡ್ಕೊಬಂದ್ವಿ. ಇಲ್ಲಿ ನೀರು ಕುಡ್ಸೋಕೆ ಬಿಟ್ವಿ. ಹಸುನ ತೊಳೆದಿರೋದ್ರಿಂದ ಅಲ್ಲಿ ನೀರು ಕುಡಿಲಿಲ್ಲ ಹಸು ಎಮ್ಮೆ ದನ. ಮತ್ತೆ ತಿರ್ಗಾ ಬೇರೆ ಕಡೆ ತೋರಿಸ್ಬೇಕು, ಬೇರೆ ಸೈಡಲ್ಲಿ ಆ ಕಡೆ ಕುಡಿಸ್ಬೇಕು. ಅದಕ್ಕೆ ಅಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ಎಮ್ಮೆ ಕರು ಮಾತ್ರ ತುಂಬ ಎಳಿತಾ ಇತ್ತು, ಎಮ್ಮೆ ಹತ್ರ ಎಲ್ಲ ಹೋಗ್ತಿತ್ತು. ನಾನು ಹಂಗೆ ಟೈಟಾಗಿ ಹಿಡ್ಕೊಂಡೆ, ಆದಷ್ಟು ಹಿಡ್ಕೊಳಕ್ಕೆ ಟ್ರೈ ಮಾಡಿದೆ. ಬಟ್ ಅದು ಕಿತ್ಕೊಂಡೆ ಒಂದ್ಸಲ ಹೋಯ್ತು, ಆಮೇಲೆ ಹಿಡ್ಕೊಂಡೆ ತಿರ್ಗಾ. ಅದಾದಮೇಲೆ ಇಲ್ಲಿ ಕಡೆ ಬಂದು ನೀರು ಕುಡಿಸಿದ್ವಿ. ನಮ್ಮಪ್ಪ ಎಮ್ಮೆಗಳಿಗೆ ಮತ್ತು ಎಮ್ಮೆ ಕರಿಗೆ ಎಲ್ಲದಕ್ಕೂ ಮತ್ತು ಮೈ ತೊಳಿತು. ಮಧ್ಯಾಹ್ನ ಬಿಸಿಲಿದ್ರಿಂದ ಫುಲ್ಲು ಎಮ್ಮೆಗಳ ಚರ್ಮ ಒಣಗೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಎಮ್ಮೆಗೂ ಎಮ್ಮೆ ಕರಿಗೂ ನೀರು ಹಾಕೋಕ್ಕೆ ಅಂತ ದನ ಎಳಿತೈತೆ. ದನ ಅಂತೂ ಫುಲ್ ಒಂದು ಫೈಟ್ ಮಾಡುತ್ತೆ. ಈ ಕಡೆ ಚರ್ಮ ಕಿತ್ತೆ ಹಾಕ್ಬಿಟ್ಟಿತ್ತು. ಏನಾದರೂ ಬಿಟ್ಟರೆ ಸಾಕು ಅದ್ರ ಮೇಲೆ ಇದತ್ತಕ್ಕೆ ಹೋಗುತ್ತೆ. ಅವಾಗ ಏನು ಮಾಡುತ್ತೆ, ಈ ಕೊಂಬುಗಳೇನಿದೆ ಅದರಿಂದ ಚೂಪಿಂದ ಫುಲ್ಲು ಕಿತ್ಕೊಂಡ್ಬಿಡುತ್ತೆ ಅದ್ರ ಬಾಡಿ. ಆದರೂ 2 ಕಡೆ ತಿವಿದೇ ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಅವಾಗ 4-5 ಒಂದೇ ಸಲ ಇಟ್ಕೊಂಡು ಎಲ್ಲ ಎಳ್ಕೊಬರ್ಬೇಕು. ಡೈಲಿ ಇದೇ ಪರದಾಟ ಪಪ್ಪಂಗಂತೂ. ಅದು ಹೆಂಗೆ ಇಟ್ಕೊಂಬರ್ತಾರೋ. ನಾನು ಹಸು ಮತ್ತು ಇನ್ನೊಂದು ಸಣ್ಣ ಎಮ್ಮೆ ಕರನ ಹಿಂದೆಗಡೆ ಇಟ್ಕೊಂಡಿದ್ದೀನಿ. ಆ ಹಸು ನಿಂತ್ಕೊಳ್ಳುತ್ತೆ, ಈ ಎಮ್ಮೆಗಳು ನಿಂತ್ಕೊಳ್ಳಲ್ಲ. ಮತ್ತು ದನಗಳು ಅಷ್ಟೇ, ಒಂದ್ರ ಮೇಲೆ ಒಂದು ಹಿಂಗೆ ಕೊಂಬಲ್ಲಿ ಹಿಂಗೆ ಇದು ಮಾಡೋಕೆ ಹೋಗ್ತಿವ್ದು ಅದ್ರ ಮೇಲೆಲ್ಲ ಗಾಯ ಮಾಡಿಬಿಡುತ್ತೆ.
ಈ ಎತ್ತುಗಳನ್ನ ನಾವು ಮನೆಯಲ್ಲಿ ಹೊಲ ಉಳೋದಕ್ಕೆ ಅಂತ ಬೆಳೆಸಿದ್ದೀವಿ. ಈ ಎತ್ತುಗಳ ಬೆಲೆ ಬಂದು ಆಲ್ಮೋಸ್ಟ್ 1.5 lakhs. ಸೊ ಅದಕ್ಕೋಸ್ಕರ ಎಲ್ರೂ ದನಗಳನ್ನ ಮಡಿಕೊಳ್ಳೋಕ್ಕಾಗಲ್ಲ. ಇವಾಗ ಊರಲ್ಲೆಲ್ಲ ಆಲ್ಮೋಸ್ಟ್ ಟ್ಯಾಕ್ಟರ್ಗಳನ್ನ ಯೂಸ್ ಮಾಡುವಂಥದ್ದು. ನಮ್ಮ ಪಪ್ಪ ಮನೆಗೆ ಬಂದು ದನಗಳೆಲ್ಲ ಕಟ್ಟಾಕಿದ್ಮೇಲೆ ನನಗಿಲ್ಲಿ ಮಾವಿನ ಹಣ್ಣು ತಿನ್ನೋದಕ್ಕೆ ಅಂತ ಮಾವಿನ ಹಣ್ಣು ತೆಗಿತಾ ಇದ್ದಾರೆ. ನೀವು ನೋಡ್ಬೋದು ಯಾವ ಹಣ್ಣು ಹಣ್ಣಾಗಿದೆ ಅಂತ ಎಲ್ಲ ಚೆಕ್ ಮಾಡಿ ಮಾವಿನ ಹಣ್ಣು ತಿನ್ನು ಅಂತ ಕೊಡ್ತಿದ್ದಾರೆ. ಅದೇ ಅಲ್ವಾ ಅಪ್ಪನ ಪ್ರೀತಿ ಅಂದ್ರೆ ಮಗಳ ಮೇಲೆ. ಹಂಗೂ ನಮ್ಮಪ್ಪ ಹೇಳ್ತಾ ಇದ್ರು, ಬೆಂಗಳೂರಲ್ಲಿ ನೀವು ಕೆಮಿಕಲ್ ಹಾಕಿರೋ ಹಣ್ಣೆ ತಿಂತಿರ್ತೀರ, ಮಾವಿನ ಹಣ್ಣ ಅಷ್ಟೊಂದು ಸ್ವೀಟು ಇರಲ್ಲ, ಈ ನ್ಯಾಚುರಲ್ ಆಗಿರಲ್ಲ. ಇಲ್ಲಿ ಮರದಿಂದ ಕಿತ್ಕೊಂಡ್ಬಂದು ಹಣ್ಣು ಮಾಡಿಸಿದ್ದೀವಿ, ಮೂಟೆಗೆ ಹಾಕಿ ಮತ್ತೆ ಮಡಿಕೆಗೂ ಹಾಕ್ತಾರೆ. ಒಂದೊಂದ್ಸಲ ಹಣ್ಣು ಮಾಡೋದಿಕ್ಕೆ ಹುಲ್ಲು ಹಾಕ್ಬಿಟ್ಟು ಮಡಿಕೆ ಒಳಗಡೆ ಅದ್ರ ಮೇಲೆ ಹಣ್ಣು ಹಾಕ್ತಾರೆ. ಇಲ್ಲಿ ನಮ್ಮ ಪಪ್ಪ ಒಂದ್ 2-3 ಹಣ್ಣಾಗಿತ್ತು, ಹುಡಿಕೊಂಡು ಕೊಡ್ತಾ ಇದ್ದಾರೆ. ಇದು ಹಣ್ಣಾಗಿದೆ ತಿನ್ನು, ಕುಯ್ಕೊಂಡು ಕೂಡ ಕೊಟ್ಟರು. ಅಷ್ಟರಲ್ಲಿ ದನಿಗೂ ಮತ್ತೆ ಹಸುಗೂ ಕೂಡ ಮೇವು ಮಡಗಿದ್ವಿ. ಅದು ತಿಂದಿದ್ಯಾ ಇಲ್ಲ ಅಂತ ಇಲ್ಲಿ ನಾನು ಬಂದೆ. ಅದು ಆಲ್ರೆಡಿ ತಿಂದು ಖಾಲಿ ಆಗಿತ್ತು. 2 ಕೂಡ ಬಕೆಟ್ ಎತ್ಕೊಂಡೆ. ನಮ್ಮ ಪಪ್ಪ ಅಷ್ಟೊತ್ತಿಗೆ ಮಾವಿನ ಹಣ್ಣ ಕಟ್ ಮಾಡ್ತಾ ಇದ್ರು ತಿನ್ನೋದಿಕ್ಕೆ ಅಂತ. ಇಲ್ಲಿ ನೋಡಿ, ಡೈಲಿ ಇದಕ್ಕೆ ಮೇವು ಮಡಗಬೇಕು ನೀಟಾಗೆ. ಚೆನ್ನಾಗಿ ಸಾಕಬೇಕು ಅಂದರೆ ಮೇವು ಕೂಡ ಇಂಪಾರ್ಟೆಂಟು. ಹುಲ್ಲು ಹೆಂಗೆ ತಿನ್ನಿಸ್ತೀವಿ ಅದು ಇಂಪಾರ್ಟೆಂಟ್ಗಿಂತ ಮೇವು ಹೆಂಗೆ ಇಡ್ತೀವಿ ಅದಕ್ಕೆ ಅದು ಇಂಪಾರ್ಟೆಂಟ್ ಆಗುತ್ತೆ ಚೆನ್ನಾಗಿ ಬೆಳಿಬೇಕಂದ್ರೆ. ಇಲ್ಲಿ ಸಣ್ಣವು ಮತ್ತು ದೊಡ್ಡವು 2 ಕೂಡ ಮನೆ ಒಳಗಡೆ ಕಟ್ಟಾಕ್ತೀವಿ. ಮತ್ತು ಆಚೆಗಡೆ ಬಂದು ಹಸುಗೆ ಮೇವು ಮಡಗಿದ್ದೀವಿ. ಹಸು ಅಂತೂ ಬಕೆಟ್ನ ಬಿಡ್ತಾನೆ ಇಲ್ಲ, ಅದನ್ನು ಫುಲ್ಲು ನಾಲ್ಗೆ ಹಾಕಿ ನೆಕ್ತೈತೆ. ಎಳಿತಾನೆ ಇದ್ದೀನಿ, ಎಷ್ಟು ಎಳೆದ್ರೂ ಬಿಡ್ತಾ ಇಲ್ಲ. ಅದಾದಮೇಲೆ ತಗೊಬಂದು ಒಳಗಡೆ ಇಟ್ಟೆ, ಮಾವಿನ ಹಣ್ಣು ತಿಂದು. ಅದಾದಮೇಲೆ ಅಪ್ಪ ಇಲ್ಲಿ ತೋರಿಸ್ತಾ ಇದ್ರು ಕುರಿ ಮರಿನ ಒಂದು 5-6 ತಂದಿದ್ದೀವಿ, ಒಂದೇ ಸೈಜ್ದು ದುಡ್ಡು ಕೊಟ್ಟು. ಕುರಿ ಎಲ್ಲದು ಕೂಡ ಅಲ್ಲಿ ಏಜ್ ಆಗಿದೆ, ಅವನ್ನ ಮಾರಾಕ್ಬೇಕು, ಸಣ್ಣ ಮರಿಗಳನ್ನ ಬೆಳೆಸ್ಬೇಕು ಅಂತ ದುಡ್ಡು ಕೊಟ್ಟು ತಂದಿದ್ದೀನಿ ಕಣವ ಅಂತ ತೋರಿಸ್ತಾ ಇದ್ರು. ಕುರಿ ಬಂದು ಅಷ್ಟೊತ್ತಿಗೆ ಕುರಿ ಕೂಡ್ದು. ಇಲ್ಲಿ ಮರಿಗಳು ಆಡ್ಮರಿ ಏನಿದೆ ಅವ್ರ ಅಮ್ಮ ತೀರ್ಕೊಂಡಿರೋದ್ರಿಂದ ಅವಕ್ಕೆ ಡೈರಿಯಿಂದ ಒಂದು 1/2 ಲೀಟ್ರು ಹಾಲು ತಂದ್ಬಿಟ್ಟು 2 ಕೂಡ ಕುಡಿಸ್ತೀವಿ. ಹೀಗಿತ್ತು ನಮ್ಮ ದಿನ. ನಿಮ್ಗೆ ಹೇಗೆ ಅನ್ನಿಸ್ತು? ನಮ್ಮ ಊರಾಗ್ಬೋದು, ನಮ್ಮ ಹಳ್ಳಿ ಜೀವನ ಆಗ್ಬೋದು, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.